ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ. ನಾನಿರೋದು ಮಾಗಡಿ ರೋಡು ಕಾಚವಳ್ಳಿ ಕ್ರಾಸಲ್ಲಿ. ನಾನು 2005ರಿಂದ ಇಲ್ಲಿ ತನಕ ನಾವು ಸೈಟ್ ಹುಡುಕ್ತಾ ಇದ್ವಿ. ಬಟ್ ನನಗೆ ಯಾವುದೂ ಇಷ್ಟ ಆಗಿರಲಿಲ್ಲ. ಇತ್ತೀಚೆಗೆ ನಾನು ವಿಜಯ ಕರ್ನಾಟಕ ಪೇಪರ್ ನೋಡ್ತಿರ್ಬೇಕಾದಾಗ ನಿಶ್ಚಿತ ಪ್ರಾಪರ್ಟಿ ಅವ್ರದ್ದೊಂದು ಆ್ಯಡ್ ಬಂದಿತ್ತು. ಆಗ ನಾನು ಫೋನ್ ಮಾಡಿದಾಗ ಅಲ್ಲಿ ಯಾರೊಬ್ಬರು ಫೋನ್ ಅಟೆಂಡ್ ಮಾಡಿದರು. ನಮ್ಮ ಹತ್ರ ಒಂದು ಮೈಸೂರು ರೋಡಲ್ಲಿ ಒಂದು ಪ್ರಾಪರ್ಟಿ ಇದೆ, ಆ ನಂತರ ನೆಲಮಂಗಲದಲ್ಲಿ ಒಂದು ಪ್ರಾಪರ್ಟಿ ಇದೆ, ನೀವು ಎರಡು ನೋಡ್ಬೋದು. ಎರಡು ಜಾಗದಲ್ಲಿ ಸಹಿತ ನಿಮ್ಗೆ ಸೈಟ್ ಸಿಗುತ್ತೆ, ನಿಮ್ಗೆ ತಕ್ಕಂಥ ಒಂದು ಅಳತೆ ಒಂದು ಸೈಟ್ ಸಿಗುತ್ತೆ, ನೋಡ್ಬೋದು ಅಂತ ಹೇಳಿದರು. ಫಸ್ಟು ಮೈಸೂರು ರೋಡಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ನೋಡ್ತೀನಿ ಅಂತಂದಾಗ ಅವರು ನನಗೆ ಕಾರಿನ ಸೌಲಭ್ಯನೂ ಸಹಿತ ಅವರೇ ಮಾಡಿಕೊಟ್ರು. ನಾನು ಒಂದು ದಿವಸ ಬಂದುಬಿಟ್ಟು ಈ ಮೈಸೂರು ರೋಡಲ್ಲಿ ಇರ್ತಕ್ಕಂಥ ಹಂಪಾಪುರ ಎಂಬ ಒಂದು ಗ್ರಾಮದಲ್ಲಿ ಈ 9 ಎಕರೆ 6 ಗುಂಟೆ ಒಂದು ಜಾಗದಲ್ಲಿ ಒಂದು ಒಳ್ಳೆಯ ಒಂದು ಸೈಟ್ ಮಾಡಿದ್ದಾರೆ, ಲೇಔಟ್ ಮಾಡಿದ್ದಾರೆ. ಆ ಲೇಔಟ್ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಒಬ್ಬ ನಾಗರಿಕ ವಾಸ ಮಾಡಲಿಕ್ಕೆ ಏನು ಸೌಲಭ್ಯಗಳು ಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಸಹಿತ ಈ ನಿಶ್ಚಿತ ಪ್ರಾಪರ್ಟಿ ಅವರು ಒದಗಿಸಿಕೊಟ್ಟಿದ್ರು. ಆ ನಂತರ ಒಳ್ಳೆಯ ರೋಡನ್ನು ಮಾಡಿದ್ರು, ಒಳ್ಳೆಯ ಬೀದಿ ದೀಪಗಳನ್ನು ಸಹಿತ ಹಾಕಿದ್ರು, ಮತ್ತು ನಾವು ಮನೆಯಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಕ್ಯಾಮ್ರಾ ವ್ಯವಸ್ಥೆನೂ ಸಹಿತ ಅವ್ರು ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಈ ಜಾಗದಲ್ಲಿ ನಾನು ಯಾಕೆ ಒಂದು ಸೈಟ್ ತಗೋಬಾರ್ದು ಅಂತ ಅನಿಸ್ತು. ಸೊ ಅದಕ್ಕಾಗಿ ನಾನು ಏನೋ ನಮ್ಮ ಮನೆಯವ್ರನ್ನು ತೋರಿಸೋಣ, ನೋಡೋಣ, ನನ್ನ ಒಪಿನಿಯನ್ಗಿಂತ ನಮ್ಮ ಮನೆಯವ್ರ ಒಪಿನಿಯನ್ ತೊಗೊಳೋಣ ಅಂತ ಹೇಳ್ಬಿಟ್ಟು 2ನೇ ದಿವಸ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡ್ಬಿಟ್ಟು ಈ ಒಂದು ಲೇಔಟನ್ನು ತೋರಿಸಿದೆ. ಅವರಿಗೂ ಸಹಿತ ಈ ಒಂದು ಜಾಗ ಇಷ್ಟ ಆಯಿತು. ಸೊ ಆಗ ನಮಗೆ ಮಧುಸೂದನ್ ಸರ್ ಅಂತ ಒಬ್ಬರು ವ್ಯಕ್ತಿ ಸಿಕ್ಕರು. ಅವರು ನಮ್ಮ ಜೊತೆ ಮಾತಾಡ್ತಕ್ಕಂಥ ರೀತಿ ಮತ್ತು ಅವರ ಒಂದು ನಡವಳಿಕೆಗಳು ನಮಗೆ ತುಂಬ ಇಷ್ಟ ಆದವು. ಯಾಕಂದರೆ ಬೆಂಗಳೂರಲ್ಲಿ ಎಷ್ಟೋ ಡೆವಲಪರ್ಗಳನ್ನ ನೋಡಿದ್ದೀನಿ ನಾನು. ಅವರ ಒಂದು ರೀತಿ ನೀತಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆ ನೋಡಿದ್ರೆ ಬೇಡಪ್ಪ ಇವರೇ ಹೀಗಿದ್ದಾರೆ, ಇನ್ನು ಇವ್ರು ಕೊಡ್ತಕ್ಕಂಥ ಸೈಟ್ ಹೇಗಿರ್ತದೆ ಏನೋ ಅಂತ ಒಂದು ಭಯ ನಮ್ಮಲ್ಲೇ ಸ್ಟಾರ್ಟ್ ಆಗಿಬಿಡ್ತು. ಅಂಥ ಒಂದು ಲಕ್ಷಣಗಳು ಈ ಮಧುಸೂದನ್ ಸರ್ ಹತ್ರ ನಾನು ಕಾಣಲಿಲ್ಲ. ಸೊ ಈ ವ್ಯಕ್ತಿ ಹತ್ರ ನಾನು ವ್ಯವಹಾರ ಮಾಡಿದರೆ ನನಗೆ ಸೇಫ್ಟಿ ಇರ್ಬೋದು, ನಾನು ಹಾಕಿದಂಥ ಒಂದು ಬಂಡವಾಳಕ್ಕೆ ಯಾವುದೇ ಒಂದು ರೀತಿಯಾದಂಥ ತೊಂದರೆ ಆಗದೆ ಇರ್ಬೋದು ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ಒಂದು ಪ್ರಜಾತಾಂತ್ರಿ ಗ್ರೀನ್ ಸಿಟಿ ಎಂಬ ಒಂದು ಬಡಾವಣೆಯಲ್ಲಿ ನಾನು ಸೈಟನ್ನು ತಗೊಂಡೆ. ಆ ನಂತರ ಈ ಹಣಕಾಸಿನ ವ್ಯವಹಾರದಲ್ಲಿ ಸಹಿತ ಅವರು ನನಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಯನ್ನು ಕೊಡಲಿಲ್ಲ. ನಾನು ಸೈಟ್ ನೋಡಿದ್ದು ಜನವರಿ ತಿಂಗಳಲ್ಲಿ, ಈ ಮಾರ್ಚ್ ಏಪ್ರಿಲ್ ಆದರೂ ಸಹಿತ ಅವ್ರು ನನಗೆ ದುಡ್ಡು ಕೊಡಿ ಅಂತ ಒಂದು ದಿವಸ ನನಗೆ ಫೋನ್ ಮಾಡಲಿಲ್ಲ. ನನಗೆ ಒಂದು ಡೌಟ್ ಆಗಿಬಿಟ್ಟು, ಸರ್ ನನ್ನ ಹೆಸರು ಒಂದು ಸೈಟ್ ಮಾಡಿದ್ದೀನಿ, ನನ್ನ ಹೆಸರು ಇದೇನೋ ಇಲ್ಲ ಅಂತ ಕೇಳಿದಾಗ ಇಲ್ಲ ಇದೆ ಸರ್ ಅಂತ. ಮತ್ತು ದುಡ್ಡಿಗೆ ನೀವು ನನ್ನ ಕಾಂಟ್ಯಾಕ್ಟ್ ಆಗಿಲ್ಲ. ಇಲ್ಲ ಸರ್ ನೀವು ದುಡ್ಡು ಕೊಡ್ತೀರಾ ಅನ್ನೋ ನಂಬಿಕೆ ನಮ್ಮಲ್ಲಿದೆ, ನೀವು ಕೊಡಿ ದುಡ್ಡು ಯಾವಾಗಾದ್ರೂ ಕೊಡಿ ಅಂತಂದಾಗ ಆದಾಗ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇರ್ಬೇಕಾದಾಗ ಅವರು ನಗು ಮನಸ್ಸಿನಿಂದನೇ ನಾವು ಕೊಟ್ಟಂಥ ದುಡ್ಡನ್ನು ಇಸ್ಕೊಂಡ್ರು. ಆ ನಂತರ ನೀವು ಯಾವಾಗಾದ್ರೂ ರಿಜಿಸ್ಟ್ರೇಷನ್ಗೆ ರೆಡಿ ಆಗ್ತೀನಿ ಅಂತಂದರೆ ನಾವು ರಿಜಿಸ್ಟ್ರೇಷನ್ ಪ್ರೊಸೆಸಿಂಗ್ ಮಾಡ್ತೀವಿ ಅಂತಂದಾಗ ಆಯಿತು ಸರ್, ನಾವು ದುಡ್ಡೆಲ್ಲ ಬೇರೆ ಬೇರೆ ಅಕೌಂಟಲ್ಲಿ ನಮ್ಮೆಲ್ಲ ದುಡ್ಡುಗಳಿದ್ದಾವೆ, ಅವನ್ನೆಲ್ಲ ನಾವು ಒಟ್ಟುಗೂಡಿಸಿ ನಾವು ನಿಮ್ಗೆ ಒಂದು ದಿವಸ ಒಂದು ಫೋನ್ ಮಾಡ್ತೀವಿ, ಆ ಒಂದು ಸಮಯದಲ್ಲಿ ನೀವು ನಮಗೆ ರಿಜಿಸ್ಟ್ರೇಷನ್ ಹೇಳಿ ಅಂದಾಗ ಅವ್ರು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಈ ರೀತಿ ನಮ್ಮ ಒಂದು ಪ್ರೋಗ್ರೆಸ್ಸಿಂಗ್ ಆಯಿತು. ಇದೆಲ್ಲ ನೋಡಿದಾಗ ನನಗೆ ಇಲ್ಲೊಂದು ಸೈಟ್ ಮಾಡಿಬಿಟ್ಟು ನಮಗೆ ಒಂದು ವಾಸವಾಗಲಿಕ್ಕೆ ಒಂದು ಮನೆ ಕಟ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕಾಗಿ ಮಧುಸೂದನ್ ಸರ್ ಅವರು ನೋಡಿ ಈ ತಿಂಗಳಲ್ಲಿ ಇಂಥ ಡೇಟಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಫಿಕ್ಸ್ ಮಾಡಿದ್ದೀವಿ, ನಿಮಗೆ ಒಪ್ಪಿಗೆ ಆಗುತ್ತಾ ಅಂತ ಕೇಳಿದಾಗ ಆಯಿತು ಸರ್, ನಮ್ಗೆ ಒಂದು 2-3 ದಿವಸ ಟೈಮ್ ಕೊಡಿ, ಆ ಒಂದು ಸಮಯದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ ಅಂತಂದರು. ಅವರು ನಾವು ಏನು ಡೇಟ್ ಹೇಳಿದ್ರು ಆ ಡೇಟ್ಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಡಲಿಲ್ಲ. ಆ ದಿವಸ ಬಂದರು ಮತ್ತು ಅವರಿಗೆ ಆ ಒಂದು ಕಂಪ್ನಿಗೆ ಸಂಬಂಧಪಟ್ಟಂಥ ವಕೀಲರನ್ನು ಕರ್ಕೊಂಬಂದರು ಮತ್ತು ಈ ರಿಜಿಸ್ಟ್ರೇಷನ್ಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಅವ್ರು ನಮಗೆ ಮಾಡಿಕೊಟ್ರು. ಮತ್ತು ರಿಜಿಸ್ಟ್ರೇಷನ್ಗೆ ಹೋದಾಗೂ ಸಹಿತ ನಾವು ಸುಮ್ಮನೆ ಚೇರ್ ಮೇಲೆ ಕೂತ್ಕೊಂಡಿದ್ದಷ್ಟೇ, ನಾವೊಂದು ಫೋಟೋ ಇಟ್ಸ್ಕೊಂಡಿದ್ದಷ್ಟೇ, ನಾವು ಯಾವ ಜಾಗದಲ್ಲಿ ಕೂತ್ಕೊಂಡಿದ್ವೋ ಅದೇ ಜಾಗದಲ್ಲಿ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡ್ಬಿಟ್ಟು ನಮಗೆ ಆ ಸೈಟನ್ನು ನಮ್ಮ ಹೆಸರು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ರು. ಇದರಿಂದ ನಮಗೇನು ಅರ್ಥ ಆಯ್ತು ಅಂತಂದರೆ, ನನಗೆ ಇಷ್ಟು ಸುಲಭದಲ್ಲಿ ಬೆಂಗಳೂರಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗುತ್ತಾ ಅಂತ ಒಂದು ಊಹೆಗಳು ಇದು ಸ್ಟಾರ್ಟ್ ಆದವು. ಆದರೆ ಇದಾಗಿದ್ದಂಥ ಕ್ರಿಯೆಗೂ ಮತ್ತು ನನ್ನ ಅನಿಸಿಕೆಗೂ ಎರಡು ಹೊಂದಾಣಿಕೆ ಆಗಿದ್ದರಿಂದ ನನಗೆ ನಿಶ್ಚಿತ ಪ್ರಾಪರ್ಟಿಯ ಮೇಲೆ ತುಂಬ ಒಂದು ನಂಬಿಕೆ ಬಂತು. ಮುಂದೆ ನಾನು ಏನಾದರೂ ನನ್ನ ಕೈಯಿಂದ ಸಾಧ್ಯ ಆದರೆ ಏನಾದರೂ ಪ್ರಾಪರ್ಟಿ ತೊಗೊಳ್ಬೇಕು ಅಂತ ನನಗನ್ನಿಸುತ್ತೆ, ಖಂಡಿತವಾಗಿ ನಾನು ಈ ನಿಶ್ಚಿತ ಪ್ರಾಪರ್ಟಿಯವ್ರನ್ನ ಕಾಂಟ್ಯಾಕ್ಟ್ ಆಗ್ತೀನಿ. ನಿಮಗೇನಾದರೂ ಪ್ರಾಪರ್ಟಿ ತೊಗೋಬೇಕಂತ ಆಸೆ ಇತ್ತು ಅಂದರೆ ನೀವು ನಿಶ್ಚಿತ ಪ್ರಾಪರ್ಟಿಯವ್ರನ್ನ ಕಾಂಟ್ಯಾಕ್ಟ್ ಆಗಿ ನಿಮ್ಗೆ ಬೇಕಾದಂಥ ಸೈಟನ್ನು ತೋರಿಸ್ತಾರೆ ಮತ್ತು ಯಾವುದೇ ರೀತಿಯಾದಂಥ ತೊಂದರೆಗಳು ಸಹಿತ ಅವರಿಂದ ನಮಗಾಗಲ್ಲ. ಧೈರ್ಯವಾಗಿರ್ಬೋದು, ನಮ್ಮ ಆಗಿರೋಂಥ ಬಂಡವಾಳಕ್ಕೂ ಮೋಸ ಇರಲ್ಲ ಮತ್ತು ಅವರು ಕೊಟ್ಟಂಥ ಜಾಗಕ್ಕೆ ಸಹಿತ ಅವರಿಂದ ನಮಗೇನು ತೊಂದರೆ ಆಗಲ್ಲ. ಸೊ ಅದಕ್ಕಾಗಿ ನನ್ನ ಅನಿಸಿಕೆಯನ್ನು ನಾನು ಹೇಳಿದ್ದೇನೆ. ಇನ್ನು
ತೊಗೊಳ್ಳೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು. ಆನಂತರ ನಾವು ಸೈಟ್ ನೋಡಿದಾಗ ಇವರು ನನಗೆ ಅಡ್ವಾನ್ಸ್ ಮಾಡಿ ಅಂತಂತಂದರು. ಅಡ್ವಾನ್ಸ್ ಮಾಡಿದಾಗ ನಾವು ನಿಮಗೆ ಪೇಪರ್ ಕೊಡ್ತೀವಿ, ನಮ್ಮಿಂದ ಲೀಗಲ್ ಒಪಿನಿಯನ್ ಆಗಿದೆ, ನಿಮಗೂ ಯಾವುದೇ ರೀತಿಯಾದಂಥ ಅನುಮಾನ ಬರಬಾರ್ದನ್ನೋ ದೃಷ್ಟಿಯಿಂದ ನಿಮಗೂ ನಿಮ್ಮ ಹತ್ತಿರ ಇರ್ತಕ್ಕಂಥ ಲಾಯರನ್ನು ತೋರಿಸಿ ಅವರು ಒಪಿನಿಯನ್ ತಿಳ್ಕೊಳ್ಳಿ, ಆನಂತರ ಸೈಟ್ ತೊಗೊಳ್ಳಿ ಅಂತ ನನಗೆ ಇವರು ಸಲಹೆ ಕೊಟ್ಟರು. ಅದೇ ಪ್ರಕಾರವಾಗಿ ನಾವು ನಮ್ಮ ಮನೆಗೇ ನಾವು ದಾಖಲಾತಿಯನ್ನು ಕಳಿಸಿದರು. ಆ ದಾಖಲಾತಿಗಳನ್ನು ನಾನು ಒಬ್ಬ ಅನುಭವ ಇರ್ತಕ್ಕಂಥ ಲಾಯರಿಗೆ ಆ ದಾಖಲಾತಿಗಳನ್ನು ತೋರಿಸಿದೆ ನಾನು. ಆಗ ಅವರು ಸುಮಾರು 8 ದಿವಸ ಈ ದಾಖಲಾತಿಗಳನ್ನು ಪರೀಕ್ಷಿಸಿದರು. ಅಂದರೆ ಇದರಲ್ಲಿ ಏನಾದರೂ ಇದೆಯಾ, ಯಾಕಂದರೆ ನಮ್ಮನ್ನು ನಂಬಿಟ್ಟು ಇವರು ನನ್ನ ಕೈ ದಾಖಲಾತಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಯಾವುದೇ ರೀತಿಯಿಂದ ಇವರು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಲಾಯರ್ಗಳು ಅದನ್ನು ಸುಮಾರು 8 ದಿವಸದಿಂದ ಪರಿಶೀಲನೆ ಮಾಡಿಬಿಟ್ಟು ಮತ್ತು ಅವ್ರು ಬೇಕಾದಂಥ ದಾಖಲಾತಿಗಳು ಏನಾದರೂ ಕಾಣದೇ ಇದ್ದರೆ ಈ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಆಗಿಬಿಟ್ಟು ತಮಗೆ ಬೇಕಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡು ಆನಂತರ ನನಗೆ ಈ ದಾಖಲಾತಿಯಲ್ಲಿ ಯಾವುದೇ ರೀತಿಯಾದಂಥ ದೋಷಗಳಿಲ್ಲ, ನೀನು ನಿರ್ಭಯವಾಗಿ ಈ ಒಂದು ಜಾಗದಲ್ಲಿ ಸೈಟನ್ನು ತಗೋಬೋದು ಅಂತ ಒಂದು ಸಲಹೆಯನ್ನು ಕೊಟ್ಟು ಮತ್ತು ಕಾನೂನಿನ ಮುಖಾಂತರ ಇದು ಎಲ್ಲ ರೀತಿಯಿಂದ 1930ರಿಂದ 2020 ಸಹಿತ ನಾನು ದಾಖಲಾತಿಯನ್ನು ಪರಿಶೀಲನೆ ಮಾಡಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ಸಹಿತ ಇದು ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯಾಗಿದೆ. ಆನಂತರ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಇದು ವರ್ಗಾವಣೆ ಆಗಿದೆ. ಆನಂತರ ಇದು BMICPA ಮುಖಾಂತರ ಅನುಮೋದನೆಯೂ ಪಡ್ಕೊಂಡಿದೆ. ಆನಂತರ ಈ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಮುಖಾಂತರ ಸಹಿತ ಅನುಮೋದನೆ ಪಡ್ಕೊಂಡಿದೆ ಮತ್ತು ಕರ್ನಾಟಕ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿ ಮುಖಾಂತರವೂ ಸಹಿತ ಈ ಒಂದು ಲೇಔಟು ಅನುಮೋದನೆ ಪಡ್ಕೊಂಡಿದೆ. ಆನಂತರ ರೇರಾದಲ್ಲಿ ಸಹಿತ ಇದು ಅನುಮೋದಿತವಾದಂಥ ಒಂದು ಬಡಾವಣೆ ಆಗಿದೆ. ಸೊ ಅದಕ್ಕಾಗಿ ಇಲ್ಲಿ ನೀನು ಸೈಟ್ ತೊಗೊಂಡ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ನೀನು ನಿರ್ಭಯವಾಗಿ ಈ ಒಂದು ಜಾಗವನ್ನು ತೊಗೋಬೋದು ಅಂತ ನ್ಯಾಯವಾದಿಗಳು ನಮಗೆ ಸಲಹೆಯನ್ನು ಕೊಟ್ಟರು. ಅವರ ಸಲಹೆಯ ಮೇರೆಗೆ ಮತ್ತು ಮಧುಸೂದನ್ ಸರ್ ಅವರ ಒಂದು ವರ್ತನೆಯ ಮೇರೆಗೆ ಇವೆಲ್ಲವನ್ನು ಒಟ್ಟಿಗೆ ಕೂಡಿಸಿ ನಾನು ತೂಕ ಮಾಡಿದಾಗ ನನಗೆ ಇಲ್ಲಿ ಸೈಟನ್ನು ತಗೋಬೇಕೆಂಬ ಒಂದು ಮನಸ್ಸು ಜಾಸ್ತಿ ಆಯಿತು. ಸೊ ಅದಕ್ಕಾಗಿ ನಾನು ಈ ಜಾಗದಲ್ಲಿ ಸೈಟನ್ನು ತೊಗೊಂಡಿದ್ದೇನೆ.